ಪ್ರಾದೇಶಿಕ ನಾಯಕರು ಸುರೇಶ್ ಅವರು ನಮ್ಮ ವಿರುದ್ಧ ಮಾತನಾಡಿರೋದ್ರಿಂದ ನನಗೆ ಅವರು ಕೈಯಲ್ಲೇ ಸೂಚನೆ ಕೊಡ್ತಾ ಇದ್ದಾರೆ. ಶ್ರೀಮಾನ್ ದತ್ತ ಅವರು ಹಲವಾರು ವಿಷಯ ಪ್ರಸ್ತಾಪ ಮಾಡೋದು. ಅವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದರು, ಉತ್ತರದಲ್ಲಿ JDU ಇಲ್ಲಿ JDS. ಈ ಸಂದರ್ಭದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾದ್ದು, ನಿತೀಶ್ ಕುಮಾರ್ ಅವರು 30 ವರ್ಷ ರಾಜಕಾರಣದಲ್ಲಿದ್ದಾರೆ. 10 ಬಾರಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ ಅವರು ಬಹಳ ಸೂಕ್ಷ್ಮವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿ ವಾಜಪೇಯಿ ಅವರ ಕಾಲದಲ್ಲಿ ರೈಲ್ವೆ ಮಂತ್ರಿಗಳಾಗಿದ್ದರು. ಅದರಿಂದ ಮುಂದಕ್ಕೆ ಅವರು ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದಿಂದ ಅವರು ಮುಖ್ಯಮಂತ್ರಿ ಆದರು. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ನಾನೇನು ಉತ್ತರದಲ್ಲಿ JDU ಇಲ್ಲಿ JDS ಅಂತ ಹೇಳಿದೆ, ಹೌದು, ನಾವು ಸ್ವಾತಂತ್ರ್ಯವಾಗಿ ಅಧಿಕಾರ ಬರಲಿಕ್ಕೆ ಸಾಧ್ಯನಾ? ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ಹೆಚ್ಚು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಲ್ಲ. ಆ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ದಯಮಾಡಿ ಯಾರೋ ಹಿಂದ್ಗಡೆ ಕೂತಿರೋ ನಾನು ಎದ್ದು ನಿಂತು ಮಾತನಾಡಲಿಕ್ಕೆ ಆಗಲ್ಲ. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಭುಜದ ಮೇಲೆ ಕೈ ಇಟ್ಟು ಏನು ರೈತ ಸಮುದಾಯಕ್ಕೆ ಸೇರಿದಂಥ ಒಂದು ಹಾಡನ್ನು ಹಾಡುವಾಗ, ರಾಷ್ಟ್ರಗೀತೆ ಹಾಡುವಾಗ ನಾನು ಎದ್ದು ನಿಂತು, ಹೌದು, ನಮ್ಮ ರೈತರು ಈ ಹಸಿರು ಟವಲ್ನ ಯಾವಾಗಲೂ ಅವರ ಹೋರಾಟ ಸಂದರ್ಭದಲ್ಲಿ ಸುತ್ತಿಸ್ತಾ ಇದ್ದಾರೆ. ಅದನ್ನು ನಾನು ಫಾಲೋ ಮಾಡಿದೆ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಯಾರೂ ತಪ್ಪು ತಿಳ್ಕೊಳ್ಬೇಕಾದಿಲ್ಲ. ಈ ಸನ್ನಿವೇಶದಲ್ಲಿ ನಾವು ಪಕ್ಷದ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದೇವೆ. 25 ವರ್ಷದ ನಮ್ಮ ಪಕ್ಷದ 7 ಬೀಡುಗಳನ್ನು ತುಲನೆ ಮಾಡ್ತಕ್ಕಂಥದ್ರಲ್ಲಿ ದತ್ತ ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ. 2 ಸೀಟಿಂದ 58 ಸೀಟಿಗೆ ಹೋಗ್ತಾರೆ. ನಾನು ಕುಮಾರಸ್ವಾಮಿಯವರ ಅನುಮತಿಯನ್ನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ 58 ಸೀಟ್ ಬರಲಿಕ್ಕೆ ಕಾರಣ ಯಾರು ಅನ್ನೋದು ಬೇಡ.
ಅವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತೋ ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ, ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಯವರು ಬದುಕಿದ್ದಾರೆ. ನಾನು ಸೋನಿಯಾ ಗಾಂಧಿಯವರ ಮನೆ ಮಗಳಿಗೆ ಹೋಗಿ 3 ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ, ಮುಫ್ತಿ ಅಹಮದ್ ಅವರನ್ನ ಹಿಂದೆ VP ಸಿಂಗ್ ಕಾಲದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಂ ನಬಿ ಆಜಾದ್ ಅವ್ರನ್ನ ಡೆಪ್ಟಿ CM ಮಾಡಿದರು. ಅದೇ ರೀತಿ ಕರ್ನಾಟಕದಲ್ಲಿ ನೀವು ಸಿದ್ದರಾಮಯ್ಯನನ್ನ ಮುಖ್ಯಮಂತ್ರಿ ಮಾಡಿ ನೀವು 2ನೇ ಸ್ಥಾನ ತಗೊಳ್ಳಿ. ಕಾಶ್ಮೀರದಲ್ಲಿ ಹೇಗೆ ಮಾಡಿದ್ರಿ ಹಾಗೆ ಬದುಕಿದ್ದಾರೆ ಸೋನಿಯಾ ಗಾಂಧಿ. ಚಾಮರಾಜನಗರದಲ್ಲಿ ಅಪ್ಪ ಮಕ್ಕಳು ನನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ತಾ ಇರ್ತಿಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯಂದ್ರೆ ನಿಮ್ಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡಬಹುದು. ಆದರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಾಲ್ಕು ದಿನ ಪಂಚಾಯಿತಿ ಗುಜರಾತಿನ ಮುಸ್ಲಿಂ ಲೀಡರ್ ಸೋನಿಯಾ ಗಾಂಧಿಯ ಆಪ್ತ ಕಾರ್ಯದರ್ಶಿ ಅಹಮದ್ ಪಟೇಲ್ 5ನೇ ದಿನ ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ಅವರ ಪಾರ್ಟಿಯವರು ನನಗೆ ಒಂದು ಮಾತನ್ನು ಹೇಳ್ತಾರೆ. ಅವತ್ತು ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ರು, ಆಗ ನಾವು 2ನೇ ಸ್ಥಾನ ಒಪ್ಕೊಂಡಿವಿ. ಇವತ್ತು ನಮ್ಮವರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ನೀವು ಒಪ್ತಾ ಇದ್ರೆ ನಾವು ಚುನಾವಣೆಗೆ ಹೋಗ್ತೀವಿ. ನೀವು ಒಪ್ಪಿದ್ರೆ ಒಪ್ಪಿ, ಒಪ್ತಾ ಇದ್ರೆ ಬಿಡಿ, ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಸಂದೇಶ ಕಳಿಸಿದರು. ಗೊತ್ತಾವ್ರೆ 58 ಸೀಟ್ ಗೆಲ್ಲೋದಕ್ಕೆ ಅವು ಮನಿ ಲೆಂಡರ್ ಶಣ್ಣಪ್ಪ 12 ಗಂಟೆ ರಾತ್ರಿನಲ್ಲಿ ಹೋಗಿ 2 ಚೆಕ್ ಕೊಟ್ಟು, ನಾನು ಒಂದು ಕರೆಂಟ್ ಚೆಕ್ಕು, ಒಂದು ಗ್ಲಾಸ್. ನಮ್ಮ ಡ್ರೈವರು ಒಬ್ಬ ಆಚಾರ ಹುಡುಗ ಇಲ್ಲ. 12 ಗಂಟೆ ರಾತ್ರಿ 2 ಕೋಟಿ ರೂಪಾಯಿ ತಗೊಂಡು 58 ಸೀಟ್ ಗೆದ್ರೆ ಸಿದ್ದರಾಮಯ್ಯ
ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ಮ ದೇಣಿಗೆ ಇದೆ. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು? ಸೋನಿಯಾ ಗಾಂಧಿ ಮುಂದೆ ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ, ಪ್ರಾಮಾಣಿಕತೆ, ವಂಚನೆ ಮಾಡಬಾರದು. ಏನ್ ಮಾಡಿದ್ರಿ? ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ಮೊದಲನೇ ಒಂದು ಸರ್ಕಾರ ಹೆಗ್ಡೆಯವ್ರನ್ನ ನಾವು ಮಾಡಿದಾಗ ಬಿಜೆಪಿ ಸಂಬಂಧದಲ್ಲಿ ಇವರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಮಾಡಿದ್ರು. ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ. ಅದಾದ್ಮೇಲೆ 2ನೇ ಬಾರಿಗೆ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ ಫಿಶರೀಸ್ ಯಾವ್ದು ಕೊಟ್ಟರು, ಏನಾದ್ರು ಅವ್ರೇನಾದ್ರು ಹಣಕಾಸಿನ ಮಂತ್ರಿ ಮಾಡಿದ್ರ? ಬೊಮ್ಮಾಯಿ ಅವರು ಹಣಕಾಸಿನ ಮಂತ್ರಿ ಮಾಡಿದ್ರ? ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟೂ ಅಲ್ಲ. ಮೈಸೂರಲ್ಲಿ ಒಂದೆರಡು ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ. ನಾನು ಇವರನ್ನ ಹಣಕಾಸಿನ ಮಂತ್ರಿ ಮಾಡಿ ಅವತ್ತೇನಿದ್ದು ಪರಿಸ್ಥಿತಿ? ವೀರಪ್ಪ ಮೊಯ್ಲಿಯವರು ಅಧಿಕಾರ ಬಿಡಬೇಕಾದ್ರೆ ಫೇರ್ನೆಸ್ ಕಂಪನಿಯಿಂದ 2 ಕೋಟಿ ರೂಪಾಯಿ ಸಾಲ ತಂದು 200 ಕೋಟಿ ಸಾಲ ತಂದು ಸರ್ಕಾರಿಯ ನೌಕರರ ಸಂಬಳ ಕೊಡ್ತಾ ಇದ್ರು. ಖಜಾನೆ ಖಾಲಿ. ಆ ಸಂದರ್ಭದಲ್ಲಿ ಇವ್ರನ್ನ ಹಣಕಾಸಿನ ಮಂತ್ರಿ. ಇವ್ರ ದೇವಿಗೆ ಏನೋ ಅವತ್ತು ಕೂಡ ಆ ಪುಸ್ತಕ ಕೂಡ ಬರ್ತದೆ. ಈ ಪುಸ್ತಕದಲ್ಲಿ ಓದ್ಬೇಕು ನೀವು. ನನ್ನ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಯಾವನು ಶಾಸಕನಾಗಬೇಕು ಅಂತಿದ್ದಾರೋ, ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು 60 ಕಡೆನೋ 68 ಕಡೆನೋ ಸುರೇಶ್ ಬಾಬು ಅವರು ಹೋರಾಟ ಮಾಡಿದ್ದಾರೆ. 8 ಜನ ಓದಿದ್ದೀರಿ ನೀವು? ಎಷ್ಟು ಜನ ಓದಿದಿರಿ? ಈ ಒಂದು ಯೋಜನೆಗೆ ನಾನು ಹಣವನ್ನು ಕೂಡಿಸಲಿಕ್ಕೆ
ವರ್ಷಕ್ಕೆ 1,000 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತೇಳಿ ಇರಲಿ ನಾನು ಡಿಕ್ಲೇರ್ ಮಾಡಿದೆ. ಈ ಮನುಷ್ಯನ ಕೇಳಲಿಲ್ಲ, ನಾನೇ ಡಿಕ್ಲೇರ್. ವರ್ಷಕ್ಕೆ 1,000 ಕೋಟಿ ಖರ್ಚು ಮಾಡದೇ ಇದ್ರೆ 2000 ಮೇ 31ಕ್ಕೆ ಬಚಾವ್ ಅವಾರ್ಡ್ನ ತೀರ್ಮಾನ ಅಂತ್ಯ ಆಗುತ್ತೆ. 18% ಬಡ್ಡಿ ಸಾರ್ವಜನಿಕ ಸಾಲವನ್ನು ಎತ್ತಬೇಕು ಅಂತ ತೀರ್ಮಾನ ಮಾಡಿದ್ರು. ಅವತ್ತಿನ ಫೈನಾನ್ಸ್ ಸೆಕ್ರೆಟರಿ ಅವರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು, ಮಹಾನುಭಾವ. ಸಂಜೆ 6 ಗಂಟೆ ಅವ್ರ ಕೆಲಸ ಮುಗಿಸಿದ್ಮೇಲೆ ನಾನು ಅವರು ಇಬ್ಬರು ಕೂತು ಎಲ್ಲ ಬ್ಯಾಂಕ್ಗಳಿಗೆ ಅವ್ರಿಗೆ ವಿನಂತಿ ಮಾಡಿ, ನೀವು ಇನ್ವೆಸ್ಟ್ ಮಾಡಿ. ಆದರೆ 200 ಕೋಟಿ ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದಿದ್ದಾರೆ. ಇಂಥ ಸ್ಥಿತಿಲಿರೋರಿಗೆ ಇವರು 18% ಬಡ್ಡಿ ಕೊಡ್ತಾರ? ಇವ್ರಿಗೆ ಯೋಗ್ಯತೆ ಇದೆಯಾ? ಯಾರಿಗೂ ನಂಬಿಕೆ ಇಲ್ಲ. ಹಿಂದ್ಗಡೆ ಕೂತಿರ್ತಕ್ಕಂಥ ನನ್ನ ಪಕ್ಷದ ಇವತ್ತು ಯಾವ ಆಲ್ಮಟ್ಟಿ, ನಾರಾಯಣಪುರ, ಇವತ್ತು ಯಾವ ಡ್ಯಾಮ್ಗಳನ್ನ ಹಿಂಭಾಗದಿಂದ ಬಂದಿರತಕ್ಕಂಥ ರೈತರು ಈ ಸಭೆಯಲ್ಲಿ ಇದ್ದಿದ್ದೀರಿ, ಇಲ್ಲಿ ಕೂತಿದ್ದೀರಿ. ಓದಿ ಪುಸ್ತಕ, ಒಂದು 200 ಪುಸ್ತಕ ಇರ್ಬೋದಿಲ್ಲ. ನನ್ನ ಮನೆಯಲ್ಲಿ ಇದ್ದಂಥ ಎಲ್ಲ ಲೈಬ್ರರಿ ಬುಕ್ಸನ್ನ ಕಳಿಸಿದ್ದೀನಿ. ನಂದು ಕೊನೆ ಕಾಲ ಆಫೀಸಲ್ಲಿ ಒಂದು ರೀಡಿಂಗ್ ನಮ್ಮ ಪಕ್ಷದ ಮುಖಂಡರುಗಳು ಬಂದಾಗ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ತಿಪ್ಪೇಸ್ವಾಮಿಯವ್ರಿಗೆ ಹೇಳಿದೆ. ಸರಿಯಾದ ವ್ಯವಸ್ಥೆ ಮಾಡಿ. ಈಗಲೂ ಒಂದು 60-80 ಪುಸ್ತಕ ಇರ್ಬೋದು, ತಗೊಂಡು ಓದಿ. ಯಾವ ಜಾಮದಾರನ್ನ ನೇಮಕ ಮಾಡಿದೆ ನಾನು, ಆತ ಹೇಳ್ತಾನೆ, ಇಂಟರ್ವ್ಯೂ ಕೊಟ್ಟಿದ್ದಾರೆ. ನಾನು ಹೋದಾಗ ಒಂದು ವರ್ಕಲ್ ಬೀದಿ ಜೀಪ್ ಇತ್ತಲ್ಲಿ, ಒಂದು ವರ್ಕಲ್ ಜೀಪ್ ಇತ್ತು. ನಾನಲ್ಲಿ ಹೋದಾಗ ಇದು ಕೂಡ ಕರ್ನಾಟಕ ಕೂಡ ಆತ ಹೇಳ್ತಾರೆ, ಒಬ್ಬ ಜವಾನ ಇದ್ದಾನೆ, ಮಲಗೋದಕ್ಕೆ ಒಂದು ಬೆಡ್ ಕೂಡ ಇತ್ತಿಲ್ಲ. ಅಂತ ಸಂದರ್ಭದಲ್ಲಿ ನನ್ನನ್ನು ಗೌರವ ಕಳಿಸಿದ್ರು. ನಾನು ಹೋದಾಗ ಎಲ್ಲ ಜವಾಬ್ದಾರಿನ 4-1 ನೋಟಿಫಿಕೇಶನ್, 6-1 ನೋಟಿಫಿಕೇಶನ್, ರೈತರನ್ನ ಸುಲಿಗೆ ಮಾಡ್ತಾ ಇದ್ದಂಥ ವಕೀಲರ ಒಂದು ಸಮುದಾಯ, ಅದೆಲ್ಲವನ್ನು ತಡೆಗಟ್ಟಬೇಕು ಅಂತ ಹೇಳಿ ನಾನು ನಿರ್ಣಯ ತಗೊಂಡೆ. ಇದರಲ್ಲಿ ಹೇಳಿದ್ದೇನೆ, ಬಹುಶಃ ಕಾರ್ನಲ್ಲೇ ಬಿಟ್ಟಿರಬೇಕು. ಇಲ್ಲಿ ಹೇಳಿದ್ದೇನೆ, ತಾವು ದಯಮಾಡಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾನು ನನ್ನ ಹೆಂಡತಿ ಇಬ್ಬರು ಮೊದಲು 1 ಲಕ್ಷ ರೂಪಾಯಿಯನ್ನ ಶೇರ್ ತಗೊಂಡ್ವಿ. ಆ 18% ಬಡ್ಡಿನಲ್ಲಿ ಜನಕ್ಕೆ ನಂಬಿಕೆ ಬರಲಿ ಅಂತ ಹೇಳಿ ಅವರೇ ಹೇಳ್ತಾರೆ. ಅಂದರೆ 640 ಕೋಟಿ ರೂಪಾಯಿಗಳನ್ನ ಇವತ್ತು ಸಾರ್ವಜನಿಕ ಸಾಲವನ್ನು ದೇವೇಗೌಡರು ತೆಗೆದು, ಇವ್ರದ್ದು ಕಾರ್ಯಕ್ರಮ ಏನು? ಇವರು ಹಣಕಾಸಿನ ಮಂತ್ರಿ. ಏನ್ ಮಾಡಿದ್ರು ಗೊತ್ತಾ?
ಆ ಕಚೇರಿ ಇದೆಯಲ್ಲ, ಆ ಕಚೇರಿ ಅದು ನಮ್ಮ ಸ್ವಾಧೀನದಲ್ಲದೆ ನಾನು ಸುಮಾರು 13-14 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ. ದಯಮಾಡಿ ಅವತ್ತು ಇವರು ಜೊತೆ ಒಬ್ಬರು ಸೆಕ್ರೆಟರಿ ಇದ್ರು. ನಮ್ಮ ವಕೀಲರು ನೀವು ಮತ್ಯಾರು ಪ್ರವೇಶ ಮಾಡಬೇಡಿ, ಮಧ್ಯದಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀವಿ, ನೀವು ಮಧ್ಯೆ ಪ್ರವೇಶ ಮಾಡಬೇಡಿ ಅಂತ ಹೇಳಿ. ಆದರೆ ನಮ್ಮ ಅಧ್ಯಕ್ಷರಾಗಿದ್ದಂಥ ಇಂದಿನ ಮುಖ್ಯಮಂತ್ರಿ ಅಂದು ನಾನು ಲೋಕಸಭಾ ಸದಸ್ಯರು ಮಾಡೋದ್ರಿಂದ ನಾರಾಯಣ್ ಗೌಡ್ ಇಬ್ಬರು ಸೇರಿ ಒಂದು ಅರ್ಜಿ ಹಾಕ್ತಾರೆ. ಆ ಅರ್ಜಿನಲ್ಲಿ JDS ಹೋಗಿ ಇದು ಸಂಧ್ಯಪ್ಪ ಇಲ್ಲಿ ಗೌಡ್ರು ಆಯ್ಕೆ ಮಾಡಿದಾಗ ಜಾಮದಾರ್ ಅವರು ಹೇಳ್ತಾರೆ, ನಾನು ಯೋಜನೆಯ ಸ್ಥಳಕ್ಕೆ ಹೋದಾಗ ಅಲ್ಲಿ ಯಾವುದೇ ಮೂಲ ಸೌಕರ್ಯ ಇರಲಿಲ್ಲ. ನಾನು ಒಂದು ಹಳೆಯ ಸರ್ಕಾರಿ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತ ಹೂಡಿದೆ. ನನ್ನ ಬಳಿ ಒಂದು ಹಳೆಯ ಜೀಪ್ ಇತ್ತು, ಜೊತೆಗೆ ಒಬ್ಬ ಡ್ರೈವರ್ ಇದ್ದ. ಯಾರು ಹೇಳಿರೋದು? ಜಾಮದಾರು ನತ್ತವ್ರೆ. ಇದು ನೀವು ಓದಿಲ್ಲ ಬೇಡ, ಇದು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರು, ಓದಬೇಕು, ತುಂಬ ವಿಷಯ ಇದೆ. 46 ಕೂಡ ಇದೆ. ಆದ್ದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ, ಯಾವ ಮುಖ್ಯಮಂತ್ರಿ ಇವತ್ತಿದ್ದಾರೋ ಚಾಮರಾಜನಗರದಲ್ಲಿ ಹೇಳಿದ್ದಾರೋ ಅವ್ರನ್ನ ಹಣಕಾಸಿನ ಮಂತ್ರಿ ಮಾಡಿ ಅವತ್ತು ಆಕಸ್ಮಿಕವಾಗಿ ಡೆಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಇರಿಗೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಒಂದು ವಿನೂತನವಾದಂಥ ಮೊದಲನೇ ಕಾರ್ಯಕ್ರಮವನ್ನು ರೂಪಿಸಿ ಚಂದ್ರಬಾಬು ನಾಯ್ಡು ಅವರು ಯುದ್ಧ ಇದು ನೀವು ಆಲ್ಮಟ್ಟಿ ಮುಗಿಸೋದಕ್ಕೆ ಈ ಸ್ಕೀಮ್ ತರ್ತಾ ಇದ್ದೀರಿ ಅಂತ ಹೇಳಿ, ನಾನು ಈ ಸ್ಕೀಮ್ ತರೋದು ಆಲ್ಮಟ್ಟಿಗಲ್ಲ, ಇಡೀ ರಾಷ್ಟ್ರದ ಎಲ್ಲ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್, ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ ಇಂದಿರಾ ಗಾಂಧಿಯವರು ಹೆಸರಿನಲ್ಲಿ ಬಕ್ರಾನಗರ್ ಡ್ಯಾಮಿಂದ ನೆಹರು ಇನಾಗ್ರೇಟ್ ಮಾಡಿದರು. ಕೆನಾಲ್, ಇಂದಿರಾ ಗಾಂಧಿ ಕೆನಾಲ್, ಅದು 5 ರಾಜ್ಯಗಳಿಗೆ ನೀರು ಸಪ್ಲೈ ಆಗುತ್ತೆ. ಆ ಕೆನಾಲ್ಗಳಾಗಿಲ್ಲ. ಈ ಚಂದ್ರಬಾಬು ನಾಯ್ಡು ಅವರು ಏನು ತಕರಾರು ತೆಗೆದ್ರು ಅವರಿಗೆ ಹೇಳಿ ದಯಮಾಡಿ ಕೇವಲ ಆಲ್ಮಟ್ಟಿಗಲ್ಲ, ಇದು ಇಡೀ ರಾಷ್ಟ್ರದಲ್ಲಿ ಎಲ್ಲ ಮೇಜರ್ ಮೀಡಿಯಂ ಪ್ರಾಜೆಕ್ಟ್ಗಳಿಗೆ ಹಣ ಒದಗಿಸೋದಕ್ಕೆ ಈ ಸ್ಕೀಮ್ ತಂದಿದ್ದೀನಿ ಅಂತ ಹೇಳಿ ಇದನ್ನು ವರ್ಲ್ಡ್ ಬ್ಯಾಂಕ್ನವ್ರು ಕೂಡ ಅಪ್ರೂವ್ ಮಾಡಿದ್ರು. ಓದಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಬೇಕಾದರೆ ನಮ್ಮ ಪಕ್ಷದ ಮುಂದೆ MLA ಆಗರಿದ್ದಾರಲ್ಲ ಅವ್ರು ಯಾರ್ಯಾರು ಈಗ 68 ಕ್ಷೇತ್ರಕ್ಕೆ ಹೋಗಿರ್ಬೇಕು. ನಮ್ಮ ಶಾಸಕಾಂಗ ಪಕ್ಷದ ನಾಯಕ, ನಮ್ಮ ಹಾಲಿ ಶಾಸಕ
ಓದಿ ತಿಳ್ಕೊಳ್ಳಿ. ಅವತ್ತು ಆ ಬಿಲ್ಡಿಂಗ್ ಏನಿದೆ, ಇವ್ರು ಯಾವಾಗ ನಮ್ಮ ವಕೀಲರು ಹೇಳಿದ್ದಕ್ಕೆ ವಿರುದ್ಧವಾಗಿ ಒಂದು ಅರ್ಜಿ ಹಾಕಿಸ್ತಾರೆ, ಹೈಕೋರ್ಟಲ್ಲಿ ಡಿಸಿಷನ್ ಕೊಟ್ಟರು. ಇದು JDS JDUಗೂ ಸಂಬಂಧ ಇಲ್ಲ, ಕಾಂಗ್ರೆಸ್ಗೆ ಹೋಗಬೇಕು ಅಂತ ತೀರ್ಪನ್ನು ಕೊಟ್ಟರು. ಅವತ್ತು ನಾನು ಹೇಗೆ ಬೆಳಿಗ್ಗೆ 6 ಗಂಟೆ ಒಳಗೆ ಖಾಲಿ ಮಾಡಬೇಕು ಆಫೀಸ್ನ, ರಮೇಶ್ ಕೂಡ ಇಲ್ಲ, ನಮ್ಮ ಜವರೇಗೌಡ ಇರಬೇಕು, ರಾತ್ರಿ ಎಲ್ಲ ಸಾಮಾನ್ಯ ಇಳಿಸಿ ಆ ತಳಗಡೆ ಆ ಮಾಳ ಇದೆಯಲ್ಲ ಅದನ್ನು ತುಂಬಿ, ಇಲ್ಲಿ ಜವರೇಗೌಡ ನಮ್ಮ ಮನೆ ಹತ್ರ ಹಿಂದಿದ್ದ ಒಬ್ಬ ಹುಡುಗ ಅಧ್ಯಕ್ಷನಾಗಿದ್ದ, ಅಲ್ಲೊಂದಷ್ಟು ಈ ರಮೇಶ್ ಅವನ ಮನೆ ಹತ್ರ ಒಂದು ಗೋಡವನ್ನು ತುಂಬಿ, ಇಲ್ಲಿ ಅದು ಈ ಜಾಗ ಕೊಡಬೇಕಾದ್ರೆ ತಕರಾರು. ಪಾಪ ಒಬ್ಬ ಹೈಕೋರ್ಟ್ ಜಡ್ಜು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ನಾಗರತ್ನ. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಕೂತ್ಕೊಳ್ಳೋಕ್ಕೊಂದು ಜಾಗ ಇಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ, ಎಲ್ಲಾದರೂ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಆ ಕುರುಬರ ಹೆಣ್ಣುಮಗಳು ಮೇಯರ್, ಭಾರತೀಯ ಜನತಾ ಪಾರ್ಟಿ, ಆ ಹೆಣ್ಮಗಳು ನಮ್ಮ ಜೊತೆ ಇದ್ರು. ಅಣ್ಣ, ನೀವು ನೋವು ಮಾಡ್ಕೋಬೇಡಿ, ಇಂಥ ಒಂದು ಜಾಗ ಇದೆ, ನೀವು ದರ್ಜೆ ಕೊಡಿ, ಇವತ್ತೇ ಮಂಜೂರು ಮಾಡಿ. ಆ ಹೆಣ್ಮಗಳು ಮಂಜೂರು ಮಾಡಿದರೆ ಇವರಿಗೆ ಗೊತ್ತಾಗೋಯ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ. ಹ್ಯಾಕ್ ಕೊಟ್ಟೆ ನೀನು ಅಂತ ಜಾಗನ? ಅವನ ಕಾರ್ಪೊರೇಷನ್ ಕಮಿಷನರ್ ಓಡಿ ಮೈಸೂರು ಓಡ್ತಾನೆ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿದ್ದ ಹುಡುಗ, ಅವನಿಗೆ ನಮ್ಮ ಬಂದಿದ್ದಾರೆ, ಅವನು ಧರಣ ಕೂತ್ಕೊಳ್ತೀವಿ, ಗೌಡರು ಬರ್ತಾರೆ ಈಗ ಅಂತ ಹೇಳಿದ ಮೇಲೆ ಸಂಜೆ 6 ಗಂಟೆಗೆ ಆರ್ಡರ್ನ ರಿಲೀಸ್ ಮಾಡಿದ್ರು. ಇಲ್ಲಿ ಬಂದೆ, ಒಂದು ಕಲ್ಲಿತ್ತು ಇದ್ದಬ್ಬದು, ಅದರ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ. ಎಂಥ ಸ್ಥಿತಿ ಬಂತು ನನಗೆ. ಇವ್ರನ್ನ ಮುಖ್ಯಮಂತ್ರಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ CM ಮಾಡಿ, ಸೋನಿಯಾ ಗಾಂಧಿ ಮನೆ ಬಗ್ಗೆ ನಾನು ಬೇಡೋ ಕೆಲಸ ಮಾಡಿ, ಇವ್ರನ್ನ ರಾಜಕೀಯವಾಗಿ ನಾನು 12 ಬಡ್ಜೆಟನ್ನು ಇಟ್ಟಿದ್ದೇನೆ. ಹಣಕಾಸಿನ ಮಂತ್ರಿ ಮಾಡೋದನ್ನು ಹೆಗ್ಡೆ ಅಲ್ಲ. ಇವತ್ತು ನಮ್ಮ ಈವನ್ ಬೊಮ್ಮಾಯಿ ಸರ್ಕಾರದಲ್ಲೂ ಅಲ್ಲ, ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದ್ದೇನೆ, ನೆನೆಸ್ಕೋಬೇಕು. ನಡೆದು ಬಂದ ದಾರಿ ಏನಂತೆ, ಅದರಿಂದ ಈ ಪುಸ್ತಕದಲ್ಲಿ ಬರೆದಿರೋದನ್ನು ಓದಬೇಕು. ನಾನು ತುಂಬ ವಿಷಯ ಮಾತನಾಡಬಹುದು, ನನ್ನ ಮನಸ್ಸಲ್ಲಿ ನೋವಿದೆ. ಅವತ್ತು ಈ ಬಿಲ್ಡಿಂಗ್ನ ಕಟ್ಟಬೇಕಾದ್ರೆ ಕುಮಾರಸ್ವಾಮಿ ರೇವಣ್ಣನ ಬೀಳೊಳ್ಳೆ ಮಿನಿಸ್ಟರ್ ಮಾಡಿದ್ರು. ಸರ್ಕಾರ ಹೋಯ್ತು, 12 ಅಡಿ ಹೋದ್ರು ನೀರು 4 ಪಂಪ್ ಹೊಡಿತಾರೆ.
ರೇವಣ್ಣ ಬೆಳಗ್ಗೆ ಸಾಯಂಕಾಲ ಆ ರಿಟೈರ್ಡ್ ಇಂಜಿನಿಯರ್ಸ್ಗಳು ಯಾರೋ ಕಾಂಟ್ರಾಕ್ಟರ್ ಸೇರಿ ಇನ್ನು ತಳಾದಿ ಪೂರ್ಣ ಗಟ್ಟಿಯಾಗಿ ಎಲ್ಲ ಒಂದು ಶೀಟು ಕಾಂಕ್ರೀಟ್ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಹಾಕಿದ್ದು, ಅದರ ಮೇಲೆ ಕಳ್ಳ ನಿಂತು. ದಯಮಾಡಿ ಅನ್ಯತಾ ಭಾವನೆ ಮಾಡ್ಕೋಬೇಡಿ. ಇವತ್ತು ನಾನು ಈ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರು ನಮಗೆ ಕೊಟ್ಟ ಕೊಡುಗೆ, ಅವ್ರನ್ನ ರಾಜಕೀಯವಾಗಿ ಕರ್ಕೊಂಡು ಬಂದು ನಾನು ಅವ್ರನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಬೇಕು ಅಂದಾಗ ಹೆಗ್ಡೆ ಅವರು ಅವರ ಓದುವ ಕೋಣೆ ರೀಡಿಂಗ್ ರೂಮ್ ಅವ್ರ ಮನೆಯಲ್ಲಿ ಕೈ ಹಿಡ್ಕೊಂಡು ಹೇಳಿದರು, ಯಾರನ್ನಾದರೂ ಮಾಡು, ಅವನ್ನ ಮಾಡಬೇಡ, ನಿನಗೆ ಕೈ ಕೊಡ್ತಾನೆ, ಮೋಸ ಮಾಡ್ತಾನೆ, ಮಾಡಬೇಡ ನೀನು. ಹೆಗ್ಡೆ ಯಾರನ್ನ ಬೇಕಾದ್ರೂ ಮಾಡ್ಕೊಂಡು ಅವನ್ನ ಮಾಡಬೇಡ, ಮೋಸ ಮಾಡ. ಇದನ್ನೆಲ್ಲ ಹೇಳಿದ್ದೇನೆ, ಯಾವುದೂ ಮುಚ್ಚಿಟ್ಟಿಲ್ಲ. ಜಾಲಪ್ಪ ಮುಖ್ಯಮಂತ್ರಿ ಮಾಡಿದ್ರು. ಜಾಲಪ್ಪನಿಗೆ ಸಿಂಧ್ಯಾ ಅವರೇ ಬದುಕಿದ್ದೀರಿ ನೀವು. ಜಾಲಪ್ಪನ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಅವ್ರ ಫೋಟೋ ಹಾಕಿ ಎಲ್ಲ ಹಿಂದುಳಿದವರು ಬರಬೇಕು ಅಂತ ಹೇಳಿ ದಾವಣಗೆರೆಯಲ್ಲಿ ಒಂದು ಸಮಾವೇಶ. ಅಲ್ಲಿ ಹೆಗ್ಡೆ ಅವರಿಗೆ ಒಂದು ದೇವರಾಜ ಅರಸು MS ರಾಮಯ್ಯನ ಇವನವ್ರಿಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ನಾವು ಜಾಲಪ್ಪನವರ ಅಧ್ಯಕ್ಷರಲ್ಲಿ ಒಂದು ಕಮಿಟಿ ಮಾಡಿದ್ದೇನೆ. ಸಿದ್ದರಾಮಯ್ಯನವರು ಇದ್ದಾರೆ, ನಮ್ಮ ವಸಂತರಾವ್ ಪಾಟೀಲ್ ಬೆಳಗಾಂ ಅವರು, ನಾರಾಯಣ ಸ್ವಾಮಿ ಅಂತ ಹೇಳಿ ಒಬ್ಬ ಇಡೀ ಹುಡುಗ ತಿರೋದ, ಸಿಂಧ್ಯಾ, ಇವನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಇವ್ರಿಗೆ ಕೊಡಿ, ಬ್ಯಾಕ್ವರ್ಡ್ ಕ್ಲಾಸ್ ಮೇಲೆ ಬರ್ತಾರೆ ಅಂತೇಳಿ ನಾನು ಮಾಡಿದ್ರೆ ಅದನ್ನು ಇವತ್ತು ಜಾಲಪ್ಪ ಆನಂದವಾಗಿ ಸಿದ್ದರಾಮಯ್ಯನವರೇ ನೀವು ಸ್ವಲ್ಪ ಜನ ಇದ್ರಿ ಜರುಗಿ ಅಂತೇಳಿ ಏನು ಕೊಟ್ಟು ಜರುಗಿಸಿದ್ದಾರೋ ಬಿಟ್ಟಿದ್ದಾರೋ ಅವೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಈಗ ಇಡೀ ಮೆಡಿಕಲ್ ಕಾಲೇಜು ಜಾಲಪ್ಪನವರು ತೀರೋಗಿದ್ರು, ಅವರ ಬಾಮೈದ ಅದರ ಸಿದ್ದರಾಮಯ್ಯನವರೇ, ನಾನು ಅಹಿಂದ ಯಾವ ಹಿಂದರೆ ಜಾಲಪ್ಪನವರು ನನ್ನ ಮುಖ್ಯಮಂತ್ರಿ ಮಾಡಿದರು. ಹುಬ್ಬಳ್ಳಿಯಲ್ಲಿ ಅಹಿಂದ ಸಭೆ ತೇಜಸ್ವಿ ನನ್ನ ಸೋಲಿಸಿದ್ದರು. ಇದೇ ಕನಕಪುರದಲ್ಲಿ ಜಾಲಪ್ಪನವರು ಅವ್ರದ್ದು ಏನು ರೋರಿಂಗ್ ಸ್ಪೀಚ್ ನನ್ನ ವಿರುದ್ಧ. ನಾನು ಗಿಣಿ ಹೇಳಿದಂಗೆ ಮಾಡಬೇಡಿ. ಸರೋವರ ಶ್ರೀನಿವಾಸ ಒಬ್ಬ MLC ಅವ್ರ ಜೊತೆ ಹೇಳೋದು ಬೇಡ. ನಾನು ಅವ್ರು ಒಬ್ಬರಿದ್ದಾಗ ಫೋನ್ ಕೊಡುವಂತ ಅವ್ರಿಗೆ ಫೋನ್ ಕೊಡಿಸಿ ದಯಮಾಡಿ ಮಾಡಬೇಡಪ್ಪ, ನಿಮ್ಮನ್ನು ಯಾವ ಕಾರಣದಲ್ಲೂ ನಾನು ನೀನು ಏನೇ ಮಾಡಿದ್ರು ನಾನು ನಿಮ್ಮ ಪಕ್ಷದಿಂದ ತೆಗಿಯಲ್ಲ, ದಯಮಾಡಿ ಈ ಕೆಲಸ ಮಾಡೋದು ಬೇಡ ಅಂತ ನಾನು ಆತನ ಕಳಕಳಿಯಿಂದ ವಿನಂತಿ. ಇಲ್ಲ ನಾವೇನು ನಿಮ್ಮ ಬಗ್ಗೆ ಎಳ್ಳಷ್ಟು ನಾವು ಮಾಡೋಣ, ಒಂದು ಮಾತಾಡೋಣ, ನಾವು ಭಾಳ ಸಜ್ಜವಾಗಿ ಹಿಡ್ಕೊತೀವಿ. ಹೋದ
ಆನಂದವ ಮಾತಾಡಿದ್ರು. ದೇವಡ ಎಂಥವ್ರು ನನ್ನನ್ನು ವರ್ಣನೆ ಮಾಡಿದ್ರು, ತೀರ್ಮಾನ ಮಾಡಿದ್ರೆ ಹೊರಗಾಗ್ತಾರೆ. ಇದರಲ್ಲಿ ಯಾವ ವಂಚನೆ ಇಲ್ಲ. ಐ ಟುಕ್ ಎ ಡಿಸಿಷನ್ ಟು ರಿಮೂವ್ ಹಿಮ್ ಫ್ರಮ್ ದಿ ಪಾರ್ಟಿ. ಈ ಹಿನ್ನೆಲೆಯಲ್ಲಿ ADGP ಅಂತೇಳಿ ಅಖಿಲ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಮಾಡಿ ಇವರು VPC ಅವ್ರನ್ನ ಕರ್ಕೊಂಡು ಬಂದು ಇನಾಗ್ರೇಟ್ ಪ್ಯಾಲೇಸ್ ಅದು ಸ್ಟೆಪ್ಪಿಂಗ್ ಸ್ಟೋನ್ ಟು ಜಂಪ್ ಟು ಕಾಂಗ್ರೆಸ್. ಇಬ್ಬರನ್ನ ಕಳಿಸ್ಕೊಡ್ತಾರೆ ಡೆಲ್ಲಿಗೆ. ಸೋನಿಯಾ ಗಾಂಧಿ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ನಮ್ಮ ಪಾರ್ಟಿಲೇ ಇದ್ರು, ಈಗ ಭಾರತೀಯ ಜನತಾ ಪಾರ್ಟಿಲಿದ್ದಾರೆ, ಒಬ್ಬರು ಕಾಂಗ್ರೆಸ್ಸಲ್ಲಿದ್ದಾರೆ. ಇಬ್ಬರು ಹಿರಿಯ ಮುಖಂಡರುಗಳು ಅವತ್ತು ಕಾಂಗ್ರೆಸ್ MLA. ಅವ್ರನ್ನ ಕಳಿಸ್ಕೊಟ್ಟು ಅವರು ಸೋನಿಯಾ ಗಾಂಧಿ ಚರ್ಚೆ ಮಾಡಿ ಮೊದಲು ಕೃಷ್ಣ ಅವ್ರ ಹತ್ರ ಎಲ್ಲ ಒಪ್ಪಂದಗಳಾಗಿರ್ತದೆ. ಆಮೇಲೆ ಡಿಕ್ಲೇರ್ ಮಾಡ್ಕೊಳ್ತಾರೆ ನಾವು ಕಾಂಗ್ರೆಸ್. ನಮ್ಮ ಕೊಪ್ಪಳದ ಹನುಮಂತಪ್ಪ ಅಂತ ಹೇಳಿ ನಮ್ಮ ಶಿಷ್ಯ, ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು, ನಾನು ನನ್ನ ಮನೆ ಬಾಗಿಲಿಗೆ ಹೋಗಲ್ಲ ಅಂತ ಹೇಳಿ ಆಗ್ತೋ ಕುರುಬಲ್ ಲೀಡ್ರೆ ತೀರೋಗಿದ್ದಾನೆ, ನನಗೆ ಬಂದು ಹೇಳಿ ವಾಪಸ್ ನಿಲ್ಲಿಸ್ತೀನಿ. ತುಂಬ ವಿಷಯ ಇದೆ ಮಾತಾಡಲಿಕ್ಕೆ ನಾನು, ಏಕೆಂದರೆ ದಯಮಾಡಿ ಯಾರು ತಪ್ಪು ತಿಳ್ಕೊಳ್ಬೇಡಿ. ಕುಮಾರಸ್ವಾಮಿಯವರು ಮಾತನಾಡಬೇಕಾಗತ್ತೆ. ತಮಿಳುನಾಡಿನ ಒಂದು ಪಕ್ಷಕ್ಕೆ ನಾನು ಒಂದು ಸಲಹೆ ಕೊಡ್ತೇನೆ. ಚುನಾವಣೆ ನಡೆಯತಕ್ಕಂಥ ಒಂದು 4 ರಾಜ್ಯಗಳಲ್ಲಿ ತಮಿಳುನಾಡಲ್ಲಿ ಸ್ವಲ್ಪ ನಮ್ಮ ಪಕ್ಷ ಇದೆ. ನಮ್ಮ ಅಧ್ಯಕ್ಷರು ಪಕ್ಕದಲ್ಲೇ ಕೂತಿದ್ದಾರೆ. ಅವರು ಚುನಾವಣೆಗೆ ಒಂದು ಸಾರಿ ಅಸೆಂಬ್ಲಿಗೆ ನಿಂತಿದ್ದು ಸೋತರು. ಆದರೂ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಗೌಡ ಅಂತ ಹೇಳಿ ಅವನು ನಿಲ್ಲಿಸಿ ನಾನೇ ಹೋರಾಟ ಮಾಡಿ ಅವತ್ತು ಅಲ್ಪ ಮತಗಳಲ್ಲಿ ಸೋತಿದ್ದಾನೆ. ಈಗ ಅವನು ಸೆಕ್ರೆಟರಿ ಆಗಿದ್ದಾನೆ. ನೀವು ಇವತ್ತು ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಸಭೆಯನ್ನು ಮಾಡಿ ನಾವು NDA ಪಕ್ಷದ ಒಂದು ನೇತೃತ್ವದಲ್ಲಿ ನಾವು ಏನೀಗ ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವ್ರನ್ನ ಏನು ರಾತ್ರಿ ಹಗಲು ತೀರ್ಮಾನ ಮಾಡಿ 18 ಜನ ಮುಂಬೈಗೆ ಕಳಿಸಿ ತೆಗೆದ್ರು. ಅದಾದಮೇಲೆ ನಾನೇ ಇನ್ನು ಸಾಕು ಇವ್ರ ಸವಾಸ ಅಂತ ಹೇಳಿ NDAನಲ್ಲಿ ನಾವು ಭಾಗಿಯಾಗೋಣ ಅಂತ ತೀರ್ಮಾನ ಮಾಡಿದ್ವು. ಅದರಿಂದ ತಮಿಳುನಾಡಲ್ಲಿ ನಮ್ಮ ಕಮ್ಯುನಿಟಿ ಸುಮಾರು 30 ಲಕ್ಷ ಜನ ಇದ್ದಾರೆ. ಅದನ್ನು ದಯಮಾಡಿ ನೀವು ಒಂದು ಒಳ್ಳೆಯ ಸಭೆ ಮಾಡಿ ಕುಮಾರಣ್ಣವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ನಾವು JDS ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಹೇಗೆ NDAನಲ್ಲಿ ಕೆಲಸ ಮಾಡುತ್ತೋ ಅದೇ ರೀತಿ ನಾವು ತಮಿಳುನಾಡಲ್ಲಿ NDA ಪಕ್ಷಕ್ಕೆ ದುಡಿದ್ದೇವೆ ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಸನ್ನಿವೇಶ ಬಿದ್ದರೆ 1-2 ಸೀಟನ್ನು ಕೊಡಬೇಕು ಅಂತ ಹೇಳಿ ನಾನು ಮೋದಿಯವರಿಗೆ ಶಾ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ
ತಮಿಳುನಾಡಿನ ಒಂದು ನಮ್ಮ ಪಕ್ಷದ ಘಟಕಕ್ಕೆ ಏಕೆ ಚುನಾವಣೆ ಬರ್ತಾ ಇದೆ, ಅವ್ರಿಗೆ ಸಲಹೆಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಸಭೆಗಳಾಗುತ್ತೋ ಎಲ್ಲ ಕಡೆ ಹೋಗ್ತಾನೆ, ಕೂತ್ಕೊಳ್ಳೋದಿಲ್ಲ ಮನೆಯಲ್ಲಿ. ತಪ್ಪು ತಿಳ್ಕೋಬೇಡಿ, ದೇವೇಗೌಡ ಕೂತ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ಈಗ ವೀಲ್ ಚೇರ್ ಎಲ್ಲ ಬರಲಿಲ್ಲ, ಕಾರಲ್ಲಿ ಬಂದೆ, ಇವರು ಇದ್ರ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಇಲ್ಲಿ ಬಂದೆ. ಎಲ್ಲ ಕಡೆ ಹೋಗ್ತಾನೆ. ನೀವು NDAನಲ್ಲಿ ನಾವಿದ್ದೇವೆ ಅನ್ನೋದನ್ನು ಮರೆಯಬಾರದು. ಮೊದಲು ಅಲ್ಲಿ ನಿತೀಶ್ ಕುಮಾರ್ 30 ವರ್ಷ ಇವತ್ತು ಅಧಿಕಾರದಲ್ಲಿದ್ದರೆ ವಾಜಪೇಯಿ ಕಾಲದಲ್ಲೇ ರೈಲ್ವೆ ಮಂತ್ರಿ ಆದ. ಕುಮಾರಣ್ಣವ್ರನ್ನ ಇವತ್ತು 2 ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ 2 ಪೋರ್ಟ್ಫೋಲಿಯೋ ಕೊಟ್ಟು ಮೋದಿಯವರು ಇವತ್ತು ಅವ್ರನ್ನ ಮಂತ್ರಿ ಮಾಡಿದರೆ, ಇಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಾ ಅವರು ಅವ್ರಿಗೆ 8ನೇ ಸ್ಥಾನದಲ್ಲಿ ಅವ್ರನ್ನ ಮಂತ್ರಿಯಾಗಿ ಇಟ್ಟಿದ್ದಾರೆ. ಇದನ್ನು ಮರಿಬಾರದು. ನಾವು ಯಾವುದೇ ಕಾರಣದಿಂದ NDA ಸಂಪರ್ಕನ ಕಳ್ಕೊಳ್ಳೋದಿಲ್ಲ. ಆದರೆ ಪಕ್ಷ ಶಕ್ತಿಯುತವಾಗಿ ಬೆಳಿಬೇಕು. ಈ 18 ಸ್ಥಾನ ಬಂದಿದ್ದು ಕುಮಾರಸ್ವಾಮಿಯವರ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ. 1 ವರ್ಷ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಸುತ್ತಿ ಎಂಥ ಕಾರ್ಯಕ್ರಮ. ಕೊನೆ 2 ದಿನದಲ್ಲಿ 5 ಗ್ಯಾರಂಟಿ, ಆ ಕಾರ್ಡ್ಗಳು ಎಲ್ಲ ಏನು ಎಲ್ಲ ಕಡೆಗೆ ಮನೆಗೆ ಎಸಿತಾರೆ. ಈಗ ಒಬ್ಬ ಮೇಲೆ ಹೇಳ್ತಾನೆ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ, ನಿಮ್ಮ ಗ್ಯಾರಂಟಿಗಳು ಕಟ್ಕೊಂಡು ನಮಗೇನು ಆಗ್ಬೇಕು ಅದನ್ನು. ಒಬ್ಬಂತಾನೆ ಇಲ್ಲ ಗ್ಯಾರಂಟಿ ಇರಲೇಬೇಕು. ಅದೆಲ್ಲ ಮಾತಿಗೆ ತಪ್ಪೋದಿಲ್ಲ. ನಾನು ನಮ್ಮ ಮುಖ್ಯಮಂತ್ರಿಗಳು ಎಂದೂ ಮಾತಿಗೆ ತಪ್ಪುರೇ ಅಲ್ಲ. ಎಲ್ಲಾದರೂ ಉಂಟೆ ಮಾತಿಗೆ ತಪ್ಪೋದು ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಮರ್ಯಾದೆಯಿಂದ ಆಫೀಸ್ ಬಿಟ್ಟು ಹೋಗಬಾರ್ದಾ ಕೋರ್ಟ್ ಆರ್ಡರ್ ಪ್ರಕಾರ? ಹೇಳ್ತಾರೆ ಮರ್ಯಾದೆಯಿಂದಲೇ ಬಂದಿರೋ ಪಕ್ಷ ಇದು. JPS ಅಲ್ಲಿ ಕಟ್ಟಿದ್ದೀವಿ, ನನ್ನ ಹೆಸರಿಡಲಿಲ್ಲ, ನಮಗೆ ಕ್ರಿಯೆ ಇದೆ. 2ನೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ನ ವಿರುದ್ಧ ಯಾವ ಮೋದಿಯವರು ಇವತ್ತು NDA ಮಾಡಿದ್ದಾರೋ ಅದರ ಹಿನ್ನೆಲೆಯನ್ನು ಆವತ್ತು ಆದ್ವಾನಿಯವರು ನಾವು ಎಲ್ಲ ಜೈಲೊಳಗಿದ್ವಿ. ಜಯಪ್ರಕಾಶ್ ನಾರಾಯಣರವರು, ಮೊರಾರ್ಜಿ ದೇಸಾಯಿ ಅವರು, ಚಂದ್ರಶೇಖರ್ ಅವರೆಲ್ಲ ಅವ್ರನ್ನ ಪ್ರತ್ಯೇಕ ಕೋಣೆಯಲ್ಲಿಟ್ಟಿದ್ದರು. ಇಂದಿರಾ ಗಾಂಧಿ ಆ ಮಹಾನ್ ವ್ಯಕ್ತಿಯ ಹೆಸರನ್ನು ಇಲ್ಲಿ ಸೌತಲ್ಲಿ ಇಟ್ಟಿದ್ದೇವೆ. ಇದರ ಅರ್ಥ ಇಷ್ಟೇ, ಅಲ್ಲಿ ನಿತೀಶ್ ಕುಮಾರ್, ಇಲ್ಲಿ ಕುಮಾರಸ್ವಾಮಿ. ದೇವೇಗೌಡ ಎಲ್ಲಿ ಈಗ ವೀಲ್ ಚೇರಲ್ಲಿ ಹೋಗ್ತಾನೆ, ಮುಗೀತು. ಎಲ್ಲಿ ಕುಮಾರಸ್ವಾಮಿ ಒಬ್ಬನ ಕೈಲಿ ಸಾಧ್ಯ? ನಿಖಿಲ್ ಕುಮಾರಸ್ವಾಮಿ
3 ಸಾರಿ ಸೋತಿದ್ದಾನೆ. ಎಲ್ಲಿ ಸಾಧ್ಯ? ಅವ್ರ ಲೆಕ್ಕ ಇದೆ, ಅವ್ರ ಲೆಕ್ಕ ತಲೆಕೆಡಕ್ಕಾಗುತ್ತೆ. ಅಮೆರಿಕಾ ದೇಶನ ರೂಸ್ವೆಲ್ಟ್ ಅಂತ ಹೇಳಿ ಒಬ್ಬ ಅಧ್ಯಕ್ಷ 1933ರಿಂದ 1945ವರೆಗೆ ವೀಲ್ ಚೇರಲ್ಲೇ ಹೋಗಿ ಕೆಲಸ ಮಾಡ್ತಾನೆ. ಅಮೇರಿಕಾ ದೇಶದ ಅಧ್ಯಕ್ಷ. ಇದು ಇತಿಹಾಸ. ಇದು ಕರ್ನಾಟಕದಲ್ಲಿ ದೇವೇಗೌಡ ಕೆಲಸ ಮಾಡಿದ್ದೇನೆ. ಅನಗವಾಡಿ ಬ್ರಿಡ್ಜ್ ಕಟ್ಟಿದ್ದೇನೆ. ಎಷ್ಟು ಮೈಲಿ ಇದೆ? ಎಷ್ಟು ಮೈಲಿ ಇದೆ? 12 ಮೈಲಿ ಇದೆಯಾ? ಎಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮುಖಂಡರುಗಳಿದ್ರೆ ಹೇಳಿ. ಎಲ್ಲಿ ಬಸವಣ್ಣವರನ್ನ ನೀವು ಮುಳುಗಿದ್ರು ಅಂತ ಹೇಳ್ತಿರೋ, ಅಲ್ಲಿ ದೇವಸ್ಥಾನನ ಮೇಲೆ ಎತ್ಕಟ್ಟಲಿಕ್ಕೆ ವರ್ಲ್ಡ್ ಬ್ಯಾಂಕ್ದವರು ಕೂಡಲ ಸಂಗಮ 120 ಕೋಟಿ ಕೊಡಲ್ಲ ಅಂದರು. ನಮ್ಮ ರೆವಿನ್ಯೂ ಬಡ್ಜೆಟ್ 120 ಕೋಟಿ ಅಳವಡಿಸಿ ಅಲ್ಲಿ ಇವತ್ತು ಕೂಡಲ ಸಂಗಮ ಮಾಡಿ. ಎಲ್ಲಿ ಯಾರಿಗನ್ಯಾಯ ಮಾಡಿದ್ದೇವೆ? ಯಾವ ಪಾರ್ಟಿ ಮಾಡಿದ್ದೇವೆ? ಮುಸ್ಲಿಮರಿಗೆ ಮಾಡಿದ್ದೇವ? ಹೆಣ್ಮಕ್ಳಿಗೆ ಮಾಡಿದ್ದೇವ? ನಾಯಕ ಸಮಾಜದವ್ರಿಗೆ ಮಾಡಿದ್ದೇವ? ಶೆಡ್ಯೂಲ್ ಕಾಸ್ಟ್ಗೆ 23% ಕೊಡಬೇಕು, 15% ಅಂಬೇಡ್ಕರ್ ತೀರ್ಮಾನ ಮಾಡಿದ್ರು. SCಗೆ STಗೆ 3%, 18%. ಅದನ್ನು 23%ಗೆ ಏರಿಸಿ ನಾನು ಎಲ್ಲಿವರೆಗೆ ಆ ಕೋಟ ಭರ್ತಿ ಆಗುತ್ತೋ ಅಲ್ಲಿವರೆಗೂ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಡ್ರೈವ್ಗೆ 23% ಮಾಡಿದಂಥ ದೇವೇಗೌಡ ಇಲ್ಲಿ ಕೂತಿದ್ದೇನೆ. ಹೇಳ್ತಾ ಹೋದರೆ ತುಂಬ ವಿಷಯ ಹೇಳಬಹುದು. ದಯಮಾಡಿ ಕಾಂಗ್ರೆಸ್ಸಲ್ಲಿ ಏನಿದೆ ನಮಗೆ ಪ್ರಶ್ನೆ ಬೇಡ. 28ವರೆಗೆ ಕಾಂಗ್ರೆಸ್ ಇರಲಿ. ನಾವು ಪಕ್ಷ ನಿಖಿಲ್ ಕುಮಾರಸ್ವಾಮಿ, ಬಾಬು ಈಗ ತೆಳ್ಕೊಂಡು ಅವರು ಜೋರಾಗಿ ಹೋಗ್ತಾರೆ. ನಾನು ಸ್ವಲ್ಪ ತೆಳ್ಕೊಂಡೇ ಬರ್ತೀನಿ. ಜೊತೆಗೆ ಕುಮಾರಣ್ಣವರು ಡೆಲ್ಲಿ ಮಂತ್ರಿ ಆಗಿರಬೇಕು, ಆ ಕೆಲಸನೂ ಮಾಡಬೇಕು. ದೇಶದ ಹೊರಗಡೆ ಎಲ್ಲ ಕಡೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ, ಅದನ್ನೂ ನೋಡ್ಕೋಬೇಕು. ಇಲ್ಲೂ ಬರಬೇಕು. ಅವ್ರಿಗೆ ಟೈಮ್ ಸಿಕ್ಕಾಗಲ್ಲ ಇಲ್ಲಿ ಬರಲಿ. ಅವರು ಎಷ್ಟು ಸಾಧ್ಯವೋ ಅಷ್ಟು ಈ ಸ್ಟೇಟಲ್ಲಿ ಓಡಾಡಿ. ಬಾಕಿ ಕೆಲಸ ನಾನು ತೆಗೆದುಕೊಂಡು ಹೋಗಿ ಈ ಇಬ್ಬರು ಯುವ ನಾಯಕರ ಜೊತೆಗೆ ಅಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರು ನಮ್ಮ ಕೃಷ್ಣಾರೆಡ್ಡಿಯವರು, ಇವರು ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಸುಮ್ಮನೆ ಹಂಗೆ ನೋಡ್ತೀನಿ, ಏನು ಮಾಡ್ತಾರೆ ಏನು ಹಂಗೆ. ನಮ್ಮ ಶಿಡ್ಲಘಟ್ಟದ ರವಿ 18 ಜನ ಮಂತ್ರಿ ಬರ್ತಾರೆ ಸಾರ್, ಮುಗ್ದೇ ಹೋಯ್ತು ನನ್ನ ಕತೆ ಅಂತಿದ್ದೆ. ಅವನೇನು 18 ಜನ ಇಲ್ಲದೆ ಇದ್ದರೆ ರವಿ ಅಲ್ಲೇ ಕ್ಯಾಬಿನೆಟ್ ಮಾಡಲಿ, ಶಿಡ್ಲಘಟ್ಟದಲ್ಲೇ ಕ್ಯಾಬಿನೆಟ್ ಮಾಡಲು. ನೀನು ಅದಕ್ಕೆ ಹಂಚ್ಕೊಡೋ ಅಂತ ನೀನು. ಇದೆಲ್ಲ ದೇವೇಗೌಡ 65 ವರ್ಷ ಹೋರಾಟ ಮಾಡಿದ್ದೇನೆ. ಜೀವನದ ಅನುಭವ ಇದೆ. 2ರಿಂದ 58 ಸೀಟ್ ತೊಗೊಂಡೋದೆ. ಏನಾಯಿತು ಅಂತ ಬೇಡ, ನಿಲ್ಲಿಸ್ತೇನೆ ಮಾತನ್ನು. ಇವತ್ತು ಈ ಸಭಾಭವನದಲ್ಲಿ ಶೆಡ್ ಹಾಕೊಂಡಿದ್ವಿ. ನಾನು ರೇವಣ್ಣ ಇಲ್ಲ ಇವತ್ತು, ನಂಗೆ ಗೊತ್ತು. ನನಗೆ
ಈ ಬಿಲ್ಡಿಂಗ್ ಕಟ್ಟುವಾಗ ಏನೇನಾಯಿತು. ಅಷ್ಟೇ ಅಲ್ಲ, ಇಲ್ಲಿ ಕುಮಾರಸ್ವಾಮಿ ಕೂತಿದ್ದಾರೆ. KMF ಅಂತಕ್ಕಂಥ ಒಂದು ಸಂಸ್ಥೆ ಈ ರಾಜ್ಯಕ್ಕೆ ಬಂದಿದ್ದರೆ ಅವತ್ತು ಕುರಿಯನ್ ಅಂತ ಆ ಮಹಾನುಭಾವ, ನಾನು ಪ್ರೈಮ್ ಮಿನಿಸ್ಟರ್, ರೇವಣ್ಣ ಡೆಲ್ಲಿಗೆ ಬಂದರು, ನನ್ನ ಜೊತೆ ಅಹಮದಾಬಾದ್. ಆವತ್ತು ಈ ರಾಜ್ಯಕ್ಕೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ತರಲಿಕ್ಕೆ ಸಾಧ್ಯ ಆಯಿತು. ಒಂದು ಅನೇಕ ವಿಷಯಗಳಿದೆ ಇನ್ನು ಮಾತನಾಡೋದು. ನಾನು ಮಾತು ನಿಲ್ಲಿಸ್ತೇನೆ. ಇವತ್ತೇನು ನಿನ್ನೆ ಹಲವಾರು ಚಿತ್ರಗಳನ್ನು ಏನು ನಾನು ಹಿಂದಿನ ನಮ್ಮ ಸ್ಕೂಲು ಓದಿದ ಸ್ಕೂಲಿಂದ ಹಿಡಿದು ನಮ್ಮ ತಂದೆ ತಾಯಿಗಳಿಂದ ಹಿಡಿದು ಇವತ್ತು ರೇವಣ್ಣವರು ಒಂದು ಡೈರಿಲಿ ಏನೋ ಒಂದು ಮಾಡಿದ್ದಾರೆ, ಅದು ಒಂದು ಚಿತ್ರ ಚೆನ್ನಾಗಿ ಮಾಡಿದ್ದಾರೆ. ಈಗ ಭಾಳ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹಾಸನದಲ್ಲಿ. ಈಗ ಅನೇಕ ವಿಷಯಗಳಿದೆ. ಕುಮಾರಸ್ವಾಮಿಯವರು ಏನೇನು ಮಾಡಿದರು ಅಂತಕ್ಕಂಥದ್ದು 2 ಟರ್ಮು, ಒಂದು ಸಾರಿ BJP, ಒಂದು ಸಾರಿ ಕಾಂಗ್ರೆಸ್, ಎರಡೂ ಅನುಭವ ಇದೆ. ಆದರೆ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಸ್ಟೀಲ್ ಮಿನಿಸ್ಟರ್ ಆಗಿ 2 ಪೋರ್ಟ್ಫೋಲಿಯೋನ ಮೋದಿಯವರು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಮ್ ಮಿನಿಸ್ಟರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಅತ್ಯಂತ ಉತ್ತಮವಾಗಿ ನಿರ್ಣಯ ಇವತ್ತು ಏನು ನಿಭಾಯಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ಅಡ್ಡಿ, ಯಾವ ಕೆಲಸ ಮಾಡಬೇಕು ಅಂದರೂ ಅಡ್ಡಿ. ಎಲ್ಲಿವರೆಗೆ ಇದೆಲ್ಲ ಮಾಡ್ತೀನಿ, ಅದ್ರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ. ಇವತ್ತು ನಾನು ಮಾತು ನಿಲ್ಲಿಸ್ತೇನೆ. ನಿನ್ನೆ ಇವತ್ತು ಈ ಸಭಾಂಗಣದಲ್ಲಿ ಇಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮ, ಇಷ್ಟೊಂದು ಜನಸಂಖ್ಯೆ ಸಮುದಾಯ ಎಲ್ಲ ಕಡೆ ಏನು ಸೇರಿದರೆ ನಿಮ್ಮೆಲ್ಲರಿಗೆ ಹಾಗೂ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳಿಗೆ ಹಾಗೂ ನಮ್ಮ ಶಾಸಕರು, ಮಾಜಿ ಮಂತ್ರಿಗಳು, ಮುಂದೆ ಆಗುವ ಶಾಸಕರು, ಇವರೆಲ್ಲರಿಗೆ ನಮ್ಮ ಜಿಲ್ಲಾ ಘಟಕದ ಮುಖಂಡರುಗಳು ಇವರೆಲ್ಲರಿಗೆ ನಾನು ತಲೆವಾಗಿ ನಮಸ್ಕಾರ ಮಾಡಿ ಮತ್ತೊಮ್ಮೆ ಕೋರ್ ಕಮಿಟಿ ಅಧ್ಯಕ್ಷರು, ಕೊನೆಯದಾಗಿ ನಮ್ಮ ಶಿವಮೊಗ್ಗದ ಹೆಣ್ಣುಮಗಳು ಅವ್ರ ಹುಟ್ಟಹಬ್ಬ ಇವರು. ನಮ್ಮ ನೀನು 100 ವರ್ಷ ಶತಾಯವಾಗಿ ಬದುಕಬೇಕಮ್ಮ, ನಿಮಗೆ ಆಶೀರ್ವಾದ. ಟೈಮ್ ಕಡಿಮೆ ಇದೆ, ನೀನು ಒಂದು 2 ಮಾತಾಡೋದಂದರೆ ಆಡ್ಬೋದು, 2 ಮಾತು. ಏಕೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಲೇ ಇಲ್ಲ ಅಂತೇಳಿ ಮೀಡಿಯಾದರು ಬರೀ ಮಾಡ್ತಾರೆ.